ಒಮ್ಮೆ ಒಂದು ಶಿಲ್ಪಿ ಕಾಡಿನೊಳಗೆ ದೊಡ್ಡ ಕಲ್ಲು ಕಂಡ. ಅವನಿಗೆ ಆ ಕಲ್ಲು ತುಂಬಾ ಇಷ್ಟವಾಯಿತು. ಅವನು ಅದನ್ನು ದೇವಸ್ಥಾನಕ್ಕೆ ತಂದು ಗಂಟಿಗಟ್ಟಲೆ ಹೊಡೆದು ಅದರಲ್ಲಿ ಒಂದು ಅದ್ಭುತ ದೇವರ ವಿಗ್ರಹವನ್ನು ಸೃಷ್ಟಿಸಿದ. ಆ ದೇವರ ವಿಗ್ರಹವನ್ನು ದೇವಸ್ಥಾನದ ಮಧ್ಯದಲ್ಲಿ ಸ್ಥಾಪಿಸಲಾಯಿತು. ಜನರು ಬಂದು ಹೂವು, ನೈವೇದ್ಯ, ನಮಸ್ಕಾರ ಎಲ್ಲವೂ ಮಾಡುತ್ತಿದ್ದರು. ಆದರೆ ಆ ದೇವರ ಪಕ್ಕದಲ್ಲೇ ಇನ್ನೊಂದು ಕಲ್ಲು ಇತ್ತು. ಅದನ್ನು ಶಿಲ್ಪಿ ಉಪಯೋಗಿಸಿರಲಿಲ್ಲ. ಆ ಕಲ್ಲು ದೇವರ ವಿಗ್ರಹವನ್ನು ನೋಡಿ ಅಸಹನದಿಂದ ಕೇಳಿತು, ನೀನೇಕೆ ಎಲ್ಲರ ಆರಾಧನೆ ಪಡೆಯುತ್ತಿದ್ದೀಯಾ? ನಾನು ನಿನ್ನಂತೆಯೇ ಕಲ್ಲು ಅಲ್ಲವೇ? ದೇವರ ವಿಗ್ರಹ ಮೃದುವಾಗಿ ಉತ್ತರಿಸಿತು, ಸಹೋದರ, ನೀನು ನಾನು ಒಂದೇ ಕಲ್ಲು. ಆದರೆ ಶಿಲ್ಪಿ ನನ್ನನ್ನು ಹೊಡೆದಾಗ ನಾನು ಸಹಿಸಿದ್ದೆ. ನಿನ್ನನ್ನು ಹೊಡೆಯಲು ಶುರು ಮಾಡಿದಾಗ ನೀನು ಮುರಿದು ಬಿದ್ದೆ. ಅಷ್ಟೇ ವ್ಯತ್ಯಾಸ. ಪಾಠ: ಜೀವನ ನಮ್ಮನ್ನು ಹೊಡೆಯುತ್ತದೆ, ಪರೀಕ್ಷಿಸುತ್ತದೆ, ಮಸಲುತ್ತದೆ. ನೋವು ಸಹಿಸಿದರೆ ನಾವು ದೇವರಂತೆ ಹೊಳೆಯುತ್ತೇವೆ. ಆದರೆ ನಾವು ಮುರಿದರೆ ನಾವು ಕಲ್ಲಿನಂತೆಯೇ ಉಳಿಯುತ್ತೇವೆ.